ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಯಿತು ವಿಡಿಯೋ ಮಾಡೋಕೆ ಇಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಇನ್ಮೇಲೆ ಆದಷ್ಟು ಟ್ರೈ ಮಾಡಿದೆ ವಿಡಿಯೋ ಮಾಡೋಕ್ಕೆ. ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಅಂದ್ಕೊಂಡು ವಿಡಿಯೋ ನೀವು ಫುಲ್ ಕಾಡಿ. ಈಗ ನಮ್ಮ ಮನೆ 4th ಫ್ಲೋರಾಗಿ ಇಪ್ಪುದು, ಲಿಫ್ಟ್ ಇಲ್ಲ. ಇಳ್ಕೊಂಡು ಸಾಕತ್ತು. ಇವತ್ತು ಆಫೀಸ್ ಮುಗಿಸಿ ಮನೆಗೆ ಬಪ್ಪತ್ತಿಗೆ ಆಲ್ರೆಡಿ 7 ಗಂಟೆ ಆಯಿತು. ಅದು ಬೇರೆ ನನ್ನ ತಂಗಿ ಕಾಲ್ ಮಾಡಿದ್ದಾಳೆ, ನನ್ನ ಫ್ರೆಂಡ್ ಬತ್ತಿದ್ದಾಳೆ ಅನ್ಕಂಡು ಹೇಳಿ ಎಲ್ಲಿಗಾರು ಹೊರಗೆ ಹೋಪ ಅನ್ಕಂಡು ಪ್ಲ್ಯಾನ್ ಮಾಡಿದ್ದಾಳೆ. ಹಾಗೆ ನಾನು ಸುಮಾರು ದಿನ ಆಯಿತು ಶಾಪಿಂಗ್ ಮಾಡಿದೆ. ಹಾಗೆ ಶಾಪಿಂಗ್ ಒಂದು ಮಾಡ್ಕೊಂಡು ನೈಟ್ ಒಂದು ಊಟ ಮಾಡಿ ಬಪ್ಪ ಅನ್ಕಂಡು ಪ್ಲ್ಯಾನ್ ಮಾಡಿದ್ದು. ಈಗ ಟ್ರೆಂಡ್ಸಿಗೆ ಬಂದಿದೆ. ಬಟ್ ನಂಗೆ ಟ್ರೆಂಡ್ಸಲ್ಲಿ ಒಂದು ಇಷ್ಟ ಆಪುದೆ ಅಂತ ಅಂದರೆ ಕ್ವಾಲಿಟಿ ಇತ್ತಲ್ಲ, ಅದು ಹೇಳೋಕೆ ಇಲ್ಲ. ನಂಗೆ ಅಷ್ಟು ಖುಷಿ ಆಪುದು. ಈಗ ನಾನು ಫುಟ್ಪಾತಲ್ಲೇ ಬೇರೆ ಎಲ್ಲರೂ ತಗೊಂಡ್ರೆ 1-2 ನೀರಿಗೆ ಹಾಳಾಗಿ ಹೋಗ್ತು. ಆ ಟ್ರೆಂಡ್ಸ್ ಬಟ್ಟೆ ಹಾಗಲ್ಲ, ಎಷ್ಟು ಯೂಸ್ ಮಾಡ್ರು ಅದು ಹಳತಾಪುದೇ ಕಡಿಮೆ. ನಾನು ಅದಕ್ಕೆ ನಂಗೆ ಟ್ರೆಂಡ್ಸಿದು ಮೆಟೀರಿಯಲ್ಸ್ ತುಂಬ ಇಷ್ಟ ಆಯ್ತು. ಮುಂಚೆ ಎಲ್ಲ ಹೆಂಗಂದೇಳಿ ಹೇಳ್ರೆ ಕಾಲೇಜಿಗೆ ಹೋಗೋತ್ತಿಗೆ ವಾರಕ್ಕೆ 1 ದಿನ ಮಾತ್ರ ಕಲರ್ ಡ್ರೆಸ್ ಇರ್ತಿತ್ತು. ಏನು ಅದರಲ್ಲೇನು ಡಿಫ್ರೆನ್ಸ್ ಗೊತ್ತಾತಿಲ್ಲ. ಈಗ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ದಿನಾ ಕಲರ್ ಡ್ರೆಸ್, ದಿನಾ ಒಂದೊಂದು ತಕ್ಕಂಗೂ ಆತಿಲ್ಲ. ಹಂಗನ್ಕ 30 ದಿನಕ್ಕೆ 30 ಡ್ರೆಸ್ ಹಾಕೊಂಡು ಹೋಗೋಕ್ಕೂ ಆತಿಲ್ಲ. ಒಳ್ಳೆ ಮೆಟೀರಿಯಲ್ಲಿಗ ಒಳ್ಳೆ ಕ್ವಾಲಿಟಿ ಇಪ್ಪುದನ್ನೇ ತಗೊಂಡ್ರೆ ಅದೊಂದು ಅಟ್ಲೀಸ್ಟ್ 5-6 ಮಂತಾರು ಬದುತ್ತೆ. 5-6 ತಿಂಗಳಿಗೆ ಏನು ಕಡಿಮೆ ಇಲ್ಲ. ನಾನು ಅದಕ್ಕೆ ಕುರ್ತೀಸ್ ಎಲ್ಲ ಜಾಸ್ತಿ ತಗೊಂಡು ಒಂದೇ ಮಾಲಲ್ಲಿ ಬೈ ಮಾಡಿದೆ. ಇಲ್ಲ ಮೋಸ್ಟ್ ಆಫ್ ದಿ ಟೈಮ್ ನಾನು ಬೈ ಮಾಡೋದೇ ಟ್ರೆಂಡ್ಸಾಗೆ. ನಂಗಲ್ಲೇ ಕಲೆಕ್ಷನು ತುಂಬ ಇಷ್ಟ ಆಯ್ತು. ಮತ್ತು ಕ್ವಾಲಿಟಿ, ಮೇಯ್ನಾಗಿ ಕ್ವಾಲಿಟಿ, ಮತ್ತು ಅಲ್ಲಿ ಸಿಕ್ಕೋ ಕಲ್ಲರ್ ತುಂಬ ರೇರ್ ಆಗಿ ಸಿಕ್ಕುತ್ತೆ. ಈಗ ಜುಡಿಯೋದಾಗೆಲ್ಲ ತಗೊಂಡ್ರೆ ಅಂತ ಅಂತಂದರೆ ಒಬ್ಬರೇ ಒಂದು ಎಷ್ಟೋ ಜನ ತಗೊಂಡಿರ್ತಾರೆ. ಆ ಟ್ರೆಂಡ್ಸಾಗೆಲ್ಲ ಬೈ ಮಾಡೋದು ತುಂಬ ಕಡಿಮೆ. ಗೈಸ್ ಎಂತ ಗೊತ್ತಾ, ನನಗೂ ಮತ್ತು ನನ್ನ ತಂಗಿಗೆ ಸಣ್ಣ ಕೈ ಒಂದು ಗಲಾಟೆಯೇ ಐತಲ್ಲೇ. ಎಂತಕ್ಕಂದೇಳಿ ಹೇಳ್ರೆ, ಅವಳೊಂದು ಟಾಪ್ ತಗೊಂಡಾಳು. ಅದು ಸೈಜ್ ಮೀಡಿಯಮ್ ಸೈಜ್. ನಮಗೆ ಯೂಶ್ವಲಿ ಎಕ್ಸ್ಟ್ರಾ ಸ್ಮಾಲೇ ದೊಡ್ಡದಾತು. ಅವಳು ಮೀಡಿಯಮ್ ಸೈಜ್ ತಗೊಂಡು ನಂಗೆ ಇದೇ ಇರಲಿ ಅನ್ಕಂಡು ಹೇಳ್ದಾಳು. ಅದು ನಾನು ಹೇಳಿದೆ ಅವಳಿಗೆ, ಟ್ರಯಲ್ ಮಾಡಿ ಕಾಣು, ನಿಂಗೆ ತಂಬಾಗಿದ್ರೆ ನೀನು ಅದನ್ನು ತಗೋ ಅನ್ಕಂಡು ಹೇಳಿದೆ. ನಂಗೀಗ ಹಾಕಿ ಕಂಬು ಕೇಳಿಯ ನೀನೇ ಹಾಕಿ ಕಾಣು ಅನ್ಕಂಡು ಹೇಳ್ದಾಳು. ನಾ ಹಾಕಿಕೊಂಡಲ್ಲ ತುಂಬ ಡೀಪ್ ಅನಿಸ್ತು. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ಇದು ನಂಗೆ ತುಂಬ ಡೀಪ್ ಆಯಿತು, ಇದನ್ನು ಸ್ಟಿಚ್ ಮಾಡೋಕ್ಕೂ ಕಷ್ಟ ಆಯ್ತು, ಇದ್ರಾಗೆ ಎಕ್ಸ್ಟ್ರಾ ಸ್ಮಾಲ್ ಇತ್ತ ಅನ್ಕೊಂಡು ತಗೊಂಡು ಬಂದು ಕಾಣಂದೇಳಿ ಹೇಳಿದೆ. ಅವಳು ಕಂಡಳು ಅಲ್ಲಿ ಇರಲಿಲ್ಲ ಇದು. ಅದಕ್ಕೆ ನಾನು ಹೇಳಿದೆ, ಇದನ್ನು ನೀ ತಗೊಂಬುದು ಬೇಡ, ಸುಮಾರು ಡೀಪ್ ಆಯ್ತು, ಬೇರೆ ತಗೋ ಅನ್ಕಂಡು ಹೇಳಿದೆ. ಅವಳಿಗೆ ಬೇರೆ ತಗೋ ಅಂದೇಳಿ ಹೇಳೋದಕ್ಕೆ ಸಿಟ್ಟು ಮಾಡ್ಕೊಂಡು ನಾನು ಹತ್ರ ಗಲಾಟೆ ಮಾಡ್ದೆ ಗೈಸ್. ಇಷ್ಟೇ ವಿಷಯ.
ಶಾಪಿಂಗ್ ಎಲ್ಲ ಮುಗೀತು. ಈಗ ಊಟಕ್ಕೆ ಇಲ್ಲೇ ಹತ್ತಿರ ಎಂಪೈರ್ ಇತ್ತು, ಅಲ್ಲಿಗೆ ಹೋಪ ಅನ್ಕೊಂಡು ಡಿಸೈಡ್ ಮಾಡಿತ್ತು. ಮತ್ತೊಂದೆಂತ ಅಂದರೆ ದೂರ ಹೋಪಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡಿ ದೂರ ಹೋಪ ಅಂದರೆ ಹೋಪಕ್ಕೆ ಟೈಮೂ ಇಲ್ಲ ಮತ್ತು 3 ಜನಕ್ಕೆ ಜೋರು ಹಸು ಐಕೊಂಡಿತ್ತು. ಅದಕ್ಕೆ ಇಲ್ಲೇ ಎಂಪೈರಿಗೆ ಹೋಪ ಅನ್ಕೊಂಡು ಡಿಸೈಡ್ ಮಾಡಿತ್ತು. ಯಾವುದಾದ್ರು ರೆಸ್ಟೋರೆಂಟಿಗೆ ಹೋರೆ ಎಂತ ಆರ್ಡ್ರ್ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತೇ ಕಮ್ದು. ನಂಗೆ ನಿಜ ಸೆಟ್ ಅಪ್ಪುದು ಅಂತ ಅಂದರೆ ಕೊಚ್ಚಕ್ಕಿ ಅನ್ನ ಮೀನು ಸಾರು ಅಷ್ಟೇ. ಅದೇ ನಾನು ಲೈಕ್ ಮಾಡೋದು ಯೂಶ್ವಲಿ. ನಂಗೆ ಬೇರೆ ಈ ಬಿರಿಯಾನಿ ಐಲಿ ಮತ್ತು ಯಾವುದು ಇಷ್ಟನೇ ಆಗ್ತಿಲ್ಲ. ಆದರೆ ಎಂಪೈರಿಗೆ ಬಂದರೆ ಬಿರಿಯಾನಿ ಒಂದು ನಾನು ಮಿಸ್ ಮಾಡೋದೇ ಇಲ್ಲ. ಬೇರೆ ಎಲ್ಲರೂ ನಾನು ಬಿರಿಯಾನಿಯೇ ತಕ್ಕಂತಿಲ್ಲ, ಬಟ್ ಎಂಪೈರ್ ಬಿರಿಯಾನಿ ಮಾತ್ರ ತುಂಬ ಇಷ್ಟಪಡ್ತೆ. ಸೊ ನಾನು ಈ ವಿಡಿಯೋನೀಗ ಎಂಡ್ ಮಾಡ್ತಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.